ಇವಾಗ ನಾವು ಸ್ವಲ್ಪ ಪರವಾಗಿಲ್ಲ. ಸಂಸಾರಸ್ಥ ಫೋನು ರಿಸೀವ್ ಮಾಡ್ತಾ ಇಲ್ಲ. ಫೋನ್ ಎತ್ತಿಲ್ಲ ಅಂತಂದ್ರೆ ಗಾಬರಿ ಆಗಲ್ವಾ ನಮ್ಗೆ? ಚೆಕ್ ಮಾಡಕ್ ಮಾಡ್ದೆ. ನಾನು ದೊರೆ ಮೊಮ್ಮಗಳು. ನಾನು ಹಿಂದೆಗಡೆ ತೋರಿಸಿದೇನು ಸ್ಟೈಲ್ ಮಾಡಿಸಿರೋದು. ಬರ್ತಾ ಇದೆ. ಹಾಲು ಹಾಕೊಂತಾ ಇದ್ದೀನಿ. ಯಾರೋ ಒಬ್ರು ಮೆಸೇಜ್ ಮಾಡಿದ್ದಾರೆ. ಅವರು ತಮಿಳ್ನಾಡಿಂದ ಮೆಸೇಜ್ ಮಾಡಿರೋದು. ನಾನು ಕನ್ನಡ ಕಲಿತಾ ಇದ್ದೀನಿ ನಿಮ್ಮ ವ್ಲಾಗ್ಸ್ ನೋಡಿ ನೋಡಿ. ಓ ಮೈ ಗಾಡ್. ಪ್ರೆಗ್ನೆಂಟ್ ಆಗಿರೋ ಬೈಕಲ್ಲಿ ಕರೆಕ್ಟ್ ಕಾರ್ ಇದೆ ಅಲ್ವಾ ಈಗ ನಿಮ್ಗೆ? ಸುಮಾರು ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತಿನ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಬೆಳಗ್ಗೆ ಅವಲಕ್ಕಿ ತಿಂದ್ವಿ. ಇವಾಗ ನಾವು ಸ್ವಲ್ಪ ಪರವಾಗಿಲ್ಲ, ಸುಧಾರಿಸ್ಕೊತಾ ಇದ್ದಾನೆ ನೋಡಿ. ನಿನ್ನೆ ಅಂತೂ ನಿಜವಾಗ್ಲೂ ನೋಡೋಕ್ಕಾಗ್ತಿರ್ಲಿಲ್ಲ ಅವನ್ನ. ಊಟನೇ ಸೇರ್ತಾ ಇರಲಿಲ್ಲ. ಈಸ್ ಬೆಟರ್ ನಾವು. ಪ್ರತೀಕ್ ಅವರು ಸಲೂನ್ಗೆ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ. ಮಧ್ಯಾಹ್ನಕ್ಕೆ ಪ್ರತೀಕ್ ಅವರು ಒಂದು ಸ್ಪೆಷಲ್ ಡಿಶ್ ಮಾಡು ಅಂತ ಹೇಳಿದ್ದಾರೆ. ಅದನ್ನು ಮಾಡಬೇಕು. ಆಮೇಲೆ ಹೊರಗೆ ಹೋಗೋದಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಪಾರ್ವತಿ ಪ್ರೀಂ ಪ್ರಣಮಾಮ್ಯಹಂ ದಕಾ ಸ್ವಾಮಿ ಅಸಾಧ್ಯಂ ತವ ಕಿಂ ವದ. ಕ್ರೀಮ್ ಹಚ್ಚಿಸ್ಕೊಂತ ಇಲ್ಲ. ಅವರಪ್ಪ ಇನ್ನೂ ಬಂದಿಲ್ಲ. ಟೈಮೇ ಆಗೋಗಿದೆ ಆಲ್ರೆಡಿ. ಬಂತು ಬಂತು ಬಂತು. ಈಗ ಪೂಜೆ ಮಾಡಲ್ವ ನೀನು? ಮಾಮಿ ಮಾಮಿ ಅಲ್ಲಮ್ಮ, ಮಾಮಿಯಲ್ಲಿ ಮಾ ಸ್ವಾಮಿ ಕಾಪಾಡಪ್ಪ ನವನ. ಸ್ವಾಮಿ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ನಮ್ಮ ಕ್ಯಾಮ್ರಾಮ್ಯಾನ್ ಪದ್ಮ ಆಗಿದ್ದಾರೆ. ಅವಳೆ ಓಂ ನಮ ಶಿವಾಯ ಶಿವಾಯ. 12 ಕಾಲ್ ಆಯ್ತು. ಫೋನು ರಿಸೀವ್ ಮಾಡ್ತಾ ಇಲ್ಲ. ಏನೇನೇ ಒಂದ್ ನಿಮಿಷ ಇರಿ. ಎಲ್ಲಿದ್ದೀರಾ? ಎಷ್ಟವರ್ ಹೋಗ್ತಾರೆ ಕಟಿಂಗ್ ಶಾಪ್ಗೆ? ರಶೀದ್ ಎಷ್ಟು ಟೈಮ್ ಎಷ್ಟು? ಅಲ್ಲ ಟೈಮ್ ನೋಡಿದ್ರಾ ಎಷ್ಟೊತ್ತು? ಫೋನ್ ಎತ್ತಿಲ್ಲ ಅಂತಂದ್ರೆ ಗಾಬರಿ ಆಗಲ್ವಾ ನಮ್ಗೆ? ಏನಾಯ್ತಾಯ್ತಾಯ್ತು ಕಟ್ಟೆ ಮಾಡ್ಬಿಡೋದೆ ಹಂಗೆ. ಎಷ್ಟೊತ್ತು ಗೊತ್ತಾ ಹೋಗಿದ್ದು? 1.5 hour ಆಗ್ತಾ ಇದೆ. ಓಹೋ ಬಂದ್ಬಿಟ್ಟ. ಬಂತು. It's the time to disco. ಸೊ ಇವಾಗ ಪ್ರತೀಕ್ ಅವರು ಪಾಸ್ತಾ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಪಾಸ್ತಾ ಮಾಡ್ತಾ ಇದ್ದೀವಿ. ಚೆಕ್ ಮಾಡಕ್ ಮಾಡ್ದೆ. ಚೆಕ್ ಮಾಡಕ್ಕೆ ಎಂತ ಒಳ್ಳೆ ಸರಿ ಇರೋ ಬಂದೆ. ತುಂಬಾ ಹೊತ್ತಾಯ್ತಲ್ಲ ಅದಕ್ಕೆ. ಏನು ಸಾಂಗ್ ಆಫ್ ಮಾಡು ಪದ್ಮ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನೀನು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮಾಡೋ ಬ್ಲಾಗ್ಗಿಂತ ಮಾಡೋ ಬ್ಲಾಗ್ ಇಷ್ಟ ಆಗ್ತಿದೆ. ಥ್ಯಾಂಕ್ ಯು. I'm really glad ಪಾಪ. ಇಲ್ಲ ಆ ವಿಷಯ ಬಿಟ್ಬಿಡಿ, ಅದಿರ್ಲಿ ಸೈಡ್ಗೆ. ಇನ್ನೊಂದು ವಿಷಯ ಮಾತಾಡಿ. ನಾವ್ ಯಾರ ತರ ಇರೋದು? ನೋ ಡೈರೆಕ್ಟ್ ಬಾತ್ರೂಮ್ಗೆ ಹೋಗಿ ಇಲ್ಲೆಲ್ಲ ಓಡಾಡ್ಬೇಡಿ. ಡೈರೆಕ್ಟ್ ಬಾತ್ರೂಮ್. ಸಾರಿ ಬೇಗ ಹೋಗಿ ಆಪರೇಟ್ ಮಾಡ್ತಿರೋದು ನೋಡಪ್ಪ. ನೋಡಿ ಎಷ್ಟು ಹೆಣ್ಮಕ್ಳು ವಿಡಿಯೋ ನೋಡ್ತಾರೆ ಅಂತ ಇದ್ರಲ್ಲೇ ಗೊತ್ತಾಗ್ತಾ ಉಂಟು ಅಲ್ವಾ? ಮೊನ್ನೆ ತಾನೇ ಹೇಳ್ತು
ಅದು ಸರಿಯಾಗಿ ಅಕ್ಕಂಗೆ ಯಾರು ಇಷ್ಟ ಅವರೆಲ್ಲ ನಿಮ್ಗೆ ಇಷ್ಟ ಆಗ್ತಾರ? ವಿಡಿಯೋ ವೈರಲ್ ಆಗಿತ್ತು. ಮುಂಟ ಸರಿ ಇಲ್ಲ, ಮುಂಟ ಬೋಡಿ ಬೇಗ ಬಸ್ಸಿ ಮಗನೆ ಅಂತ ಮುಂಟ ಸಕ್ಕರ ಊದಿತ್ತು, ಎಷ್ಟು ಸ್ಪೀಡಾಗಿ ಊದಿತ್ತು ಗೊತ್ತಾ ಅವಳಿಗೆ. ಓಕೆ ಇದ್ರ ಬಗ್ಗೆ ಮಾತಾಡೋಣ, ನೀವು ಆಚೆ ಬನ್ನಿ ಆಯ್ತಾ? ಮುಂಟ ಸರಿ ಇಲ್ಲ, ಬಾ ಬಾ. ಪ್ರತೀಕ್ ಅವ್ರದ್ದು ನೋಡಿ ಹೆಂಗಿದೆ ನೋಡಿ ಮತ್ತೆ ಆಚೆ ಬಂದವ್ರು. ಅವೆಲ್ಲ ಹಾಕ್ಬೇಡ. ಟವಲ್ ತಗೊಳ್ಳಿ, ಹೋಗಿ ಟವಲ್ ತಗೊಂಡು ಹೋಗಿ, ಸ್ನಾನಕ್ಕೆ ಹೋಗಿ. ಬ್ಲೀಚ್ ಆಗ್ತಿದೆ, ಈ ಕಡೆ ಬನ್ನಿ ಲೈಟ್ಗೆ. ಅಲ್ಲ ಅವರೆಲ್ಲ ಇಷ್ಟ ಅಂತಿದ್ದಂಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ. ಛೇ ಪ್ರಾಮಿಸ್ ಇಲ್ಲ, ಯಾವತ್ತು ಹಿಗ್ಗಲ್ಲ ಯಾವತ್ತು ಕುಗ್ಗಲ್ಲ ಮೌಲ್ಯ. ಅಬ್ಬಾ ಆಯ್ತಾ ಹೋಗ್ರಿ. ಸೊ ಈಗ ಪಾಸ್ತಾ ಮಾಡ್ತಾ ಉಂಟು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆ ಹಾಕೊಂಡಿದ್ದೀನಿ. ಅದು ಕುದಿಬೇಕು, ಕುದು 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 ಅಂತ. ಆಮೇಲೆ ಅದಕ್ಕೆ ಪಾಸ್ತಾ ಹಾಕ್ಬೇಕು. ಈಗ ನಾನು ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಬ್ಲೇಡ್ ದೊಡ್ಡದಿರೋದ್ರಿಂದ ಇದ್ರಲ್ಲಿ ಆಗಲಿಲ್ಲ, ಸೊ ಅದಕ್ಕೆ ಮಿಕ್ಸಿಗೆನೆ ಹಾಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಪರವಾಗಿಲ್ಲ. ಸೊ ಆನ ಅಳ್ತಾ ಇದ್ದಾನೆ, ನಾನೀಗ ಹೋಗ್ತೀನಿ. ಬಾರಮ್ಮ ಹಿಂದೆಗಡೆ ತೋರಿಸಿ ಅದೇನು ಸ್ಟೈಲ್ ಮಾಡಿಸಿರೋದು. ಸಿಗಾಕೊಂಬಿಟ್ಟ. ಏನ್ ಮಾಡ್ತಿದ್ದೆ ಕಳ್ಳ ನೀನು? ಏನ್ ಮಾಡ್ತಿದ್ದೆ ಮಗ್ನೆ? ಈ ಥರ ಟಾರ್ಚ್ ಎಲ್ಲ ಆನ್ ಮಾಡ್ಕೋತೀರಾ? ಬೆಳ್ಳು ಕಾಣಿಸ್ಲಿ ನನ್ನ ಗಂಡ ಅಂತ. ನಿಜವಾಗ್ಲೂ ಇವನು ನಿಂತಾರ, ನೀನು ಎಲ್ಲರೂ 100% ಕೆಮ್ಮಂಟಿರೋ ನಿಂತಾರ ಅಂತ ಬರ್ತಾರೆ. ಫೋಟೋನು ಹಾಕಿದ್ದೀನಲ್ಲ ನೋಡಿ. ಅವಂದು ಕಣ್ಣು ಮತ್ತೆ ಮೂಗು ಪ್ರತೀಕ್ ತರ, ನಾನು ಅದನ್ನ ಮ್ಯಾನಿಫೆಸ್ಟ್ ಮಾಡಿದ್ದೆ. ಇನ್ ಮಿಕ್ಕಿದೆಲ್ಲ ನನ್ನ ತರನೇ ಇರ್ಲಿ ಅಂತ. ಹೇಳಿ ನೀವೇ. ಇಲ್ಲ ಅದೆಲ್ಲ ನಂತರ ಹೇರ್ಸ್ ಎಲ್ಲ ನಂತರ, ಹಣೆ, ಐಬ್ರೋ. ಅದಕ್ಕೆ ನೀನು ಜಾಸ್ತಿ ಲವ್ ಮಾಡೋದು. ಯಾರನ್ನ? ನನ್ನ. ಏನಕ್ಕೆ? ಇಲ್ಲಿ ನೋಡಿ, ನನ್ನ ಜಾಸ್ತಿ ಲವ್ ಮಾಡ್ತೀನಿ ನನ್ನ ಮಗ. ನಿಮ್ಮ ಥರ ಇಲ್ವಲ್ಲ, ಅಟ್ಲೀಸ್ಟ್ ಲವ್ವಾರ ಮಾಡೋಣ ಅಂತ. ನೀನೇ ಅಲ್ವಾ ಪಾರ್ಟ್ 2, ಅದಕ್ಕೆ ಲವ್ ಮಾಡ್ತೀನಿ. ಅಯ್ಯೋ ಏನು ಸಮರ್ಥನೆ. ಕಟಿಂಗ್ ಮಾಡಿಸ್ಕೊಂಡ್ರೆ ನೋಡಿ ಹೆಂಗ್ ಕಾಣಿಸ್ತೀರಾ. ಹೆಂಗೆ ಕಾಣಿಸ್ತೀನಿ? ಚೆನ್ನಾಗಿ ಕಾಣಿಸ್ತೀನ? ಸ್ಮಾರ್ಟಾಗಿ. ನೆಕ್ಸ್ಟ್ ಉಡುತ್ತಲ್ಲ ಅದು ನಿಮ್ಮ ಥರ ಉಡುತ್ತೆ ಬಿಡಿ, ಫಾರ್ ಶೋರ್. ಪಕ್ಕ ನೀವೇ. ಹೌದಾ? ಮಗಳು ಉಡ್ತಾಳೆ, ನಿಮ್ಮ ಥರನೇ ಉಡ್ತಾಳೆ. ನನ್ನ ವರ್ಷನಿಗೆ ನಾನು ವೇಟಿಂಗ್ ಮಾಡ್ತಾ ಇದ್ದೀನಿ. ಈಗ ನಾವು ನನ್ನ ವರ್ಷನ್ ಅಂತ ಒಪ್ಕೊಂತೀರಾ? ಸರಿ ಓಕೆ, ಇರ್ಲಿ ಪರವಾಗಿಲ್ಲ. ಓಕೆ ಹಂಗಾರೆ ಜನ ನಗ್ತಾರ ನೋಡಲ್ಲ. ಕೊಟ್ಬಿಟ್ಟು ಕಾಸು ಕೊಟ್ಬಿಟ್ಟು ನಾವು ನಂಗೆ ಓಡಾಡ್ಸ್ಬಿಟ್ಟು ಕರ್ಕೊಬನ್ನಿ. ಹೋಗಿ ಅದು ಲೆಕ್ಕ ಬರಿಬೇಕಾರಲ್ಲ ಕರೆಕ್ಟ್ ಲೆಕ್ಕ ಬರಿಬೇಕಾರಲ್ಲ ನೋಡ್ಕೊಂತ ನಮ್ಮ ಮನೇಲಿ ದೊಡ್ಡ ದೊಡ್ಡ ಪಾತ್ರೆಗಳೇ ಇಲ್ಲ, ಎಲ್ಲ ಪುಟ್ಟುದಿದೆ. ಸೊ ಅದಕ್ಕೆ ನೋಡಿ ದೊಡ್ಡ ಪಾತ್ರೆಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಡುಡುಡುಡುಡು ಲಲಲಲಲ. ಹೀಗೆ ನಂದು ಹೆಡ್ ನೋಡಿ ಹಿಂಗೆ ಕಾಣಬೇಕು. ಪದ್ಮ ಮಾಡ್ತಾ ಇರೋದು ಗಾರ್ಲಿಕ್ನ. ಅದಾದ್ಮೇಲೆ ಒಂಚೂರು ಈರುಳ್ಳಿ ಮತ್ತು ಕ್ಯಾರೆಟ್ನ ಫೈನ್ ಚಾಪ್ ಥರ ಮಾಡ್ಕೊಂಡಿದ್ದೆ. ಫೈನ್. ಸ್ಮೆಲ್ ಬರ್ತಾ ಇದೆ. ಈಗ ಇದನ್ನು ಹಾಕ್ತಾ ಇದ್ದೀನಿ. ಎಸ್, ಬೇಯಲಿ, ಚೆನ್ನಾಗಿ ಬೇಯಬೇಕು. ಹಾಂ, ಈಗ ಪದ್ಮಂಗೆ ಒಂದು ಕ್ವಶನ್ನು. ಯಾವತ್ತಾದರೂ ಪಾಸ್ತಾ ತಿಂದಿದ್ಯಾ? ನಾನು ಯಾವತ್ತೂ ತಿಂದಿಲ್ಲ ಪಾಸ್ತಾ. ಇವತ್ತು ಪಾಸ್ತಾ ತಿಂದಿಲ್ಲ, ಪಾಸ್ತಾ ಟ್ರೈ ಮಾಡ್ತಾಳೆ ಪದ್ಮ. ಪಾಸ್ತಾ ಯಾವತ್ತೂ ತಿಂದಿಲ್ಲ ಅಕ್ಕ, ಇವತ್ತು ತಿಂತೀನಿ ಹೇಳ್ರಿ. ನೀವು ಮಾಡ್ತಾ ಇದ್ದೀರಂದ್ರೆ ತಿಂತೀನಿ. ನಾವು ಕೆಳಗಡೆ ಹೋಗಿದ್ದಾನೆ, ಅದಕ್ಕೆ ಪದ್ಮ ಅವ್ರು ಇವಾಗ ಕ್ಯಾಮ್ರಾ ವುಮೆನ್ ಆಗಿದ್ದಾರೆ. ಸೊ ಈಗ ಪಾಸ್ತಾ ಹಾಕೊಂತ ಇದ್ದೀನಿ.
ಏಯ್ ಇವತ್ತು ಸ್ವಲ್ಪ ಆಚೆ ಬೇರೆ ಹೋಗೋದಿದೆ, ನೋಡೋಣ ಎಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ. ಈ ತಿಂಡಿ ತಿಂದ್ಬಿಟ್ಟು ಹಿಂಗೆ ನೋಡೋ ಅಷ್ಟೊತ್ತಿಗೆ ಮಧ್ಯಾಹ್ನದ ಅಡುಗೆ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಚಿಲ್ಲಿ ಫ್ಲೇಕ್ಸ್ ಹಾಕೊತಾ ಇದ್ದೀನಿ. ಈಗ ಇದನ್ನು ಆಫ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಇದು ಮಾಡ್ಕೋಬೇಕು, ಸಾಸ್, ವೈಟ್ ಸಾಸ್. ಇಲ್ಲಿ ಆ ಮೊಟ್ಟೆ ಇದು ಮಾಡೋದು ಇದೆಯಲ್ಲ ಅದು ಬೇಕು ನೋಡಿ, ಎಲ್ಲೆಲ್ಲ ಇಟ್ಟಿರ್ತಾರೆ ಮೇಡಮ್. ಸೊ ಈಗ ಸ್ವಲ್ಪ ಮೈದಾ ಹಾಕೊತಾ ಇದ್ದೀನಿ. ಅಯ್ಯಯ್ಯೋ. ಸೊ ಇದನ್ನು ಚೆನ್ನಾಗಿ ಹಿಂಗೆ ಗಂಟಾಗಬಾರ್ದು. ಹಾಲು ಹಾಕ್ಕೊತಾ ಇದ್ದೀನಿ. ರೀ ಹೋಗ್ರಿ ರೀ, ಹೋಗ್ರಿ. ಯು ಲವ್ ಯು, ಐ ಲವ್ ಯು. ಹಾಂ ನಡಿಮ. ಆನವ್ಗೆ ದೃಷ್ಟಿಯಾಗಕ್ಕೆ, ನನಗೆ ದೃಷ್ಟಿಯಾಗಕ್ಕೆ ಪ್ರತೀಕೆ ಕಾರಣ. ಅಷ್ಟು ಲವ್ ಮಾಡ್ತೀನಿ ನಾನು ನಿಮ್ಮನ್ನ ಅಂತ. ನೀವೇ ದೃಷ್ಟಿ ಆಗ್ತೀರಾ. ಸೋ ಡೆಲಿಷಿಯಸ್. ಶಾಪಿಂಗ್ ಹೋಗ್ಬೇಕಲ್ಲ. ಹ್ಞೂ ಹೋಗೋಣ. ಏನು ಅವಾಗ ಟ್ಯಾಪ್ ಮಾಡ್ಕೊಬೇಕು ಅನ್ನೋ ಥರ ಆಗಿದೆ ಫೋಕಸ್ಸು. ಹ್ಞೂ ಅದೇನೋ ಒಂದೊಂದು ಥರ ಒಂದೊಂದು ಸಲ. ನಾನು ಹೆಂಡತಿ ಮಾಡಿರೋದು ಸುಮ್ಮನೆ. ಈ ಟೈಮಲ್ಲಿ ನಮ್ದೆಲ್ಲ ಕೇಳಿಸ್ಬೇಕಲ್ವಾ, ಬ್ಲೂ ಮಾಡ್ಕೊಂಡ್ಬಿಡೋಣ. ಓ ಹೌದಾ? ವಾಯ್ಸು ನೀಟಾಗಿ ಕೇಳಿಸುತ್ತೆ. ಓಕೆ, ವಿ ಆರ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ಸೂಪರ್ ಆಗಿದೆ ಪಾಪ. ರೆಸ್ಟೋರೆಂಟ್ ಥರ ಮಾಡಿದ್ದೀನ. ಹ್ಞೂ ನೋಡಿದ್ರಾ? ಯಾರು ಫೇವ್ರೆಟ್ ಹೀರೋ ಕನ್ನಡದಲ್ಲಿ? ಬೇಜಾರಾಗ್ತಾ ಇಲ್ವಾ ನಿಮಗೆ? ಇಷ್ಟು ದಿನ ನಾನು ಭ್ರಮೇಲಿ ಬದುಕ್ತಿದ್ನಲ್ಲ ದೇವ್ರೆ ಅಂತ. ಯಾರು ಏನೇ ಹೇಳಿದ್ರು ನಾವು ನನ್ನ ಥರನೇ. ಯಾರೇನೇ ಹೇಳಿದ್ರು, ಏನು ಹೇಳಿ ಹೇಳಿ ಹೇಳಿ. ಈಸ್ ಮೈ ಸನ್. ಈಸ್ ಯೋರ್ ಸನ್, ಬಟ್ ನೋಡಕ್ಕಿರೋದು ನನ್ನ ಥರ ತಾನೇ? ಇಬ್ಬರಿಗೂ ಒಂಚೂರು ಯಾವ್ದಾದ್ರು ಕಮೆಂಟ್ ಮಾಡ್ರಿ ಪ್ಲೀಸ್. ನಂತರನೂ ಇದ್ದಾನೆ ಅಂತ ಹೇಳ್ರು. ಅದೇ ಹೇಳಿದಾರಲ್ವಾ, ಸ್ವಲ್ಪ ನಿಮ್ಮ ಥರ ಇದ್ದಾರೆ, ಜಾಸ್ತಿ ನನ್ನ ಥರ ಅಲ್ವಾ? ನಾವು ತಿಂದ್ಬಿಟ್ಟು ವಾಂತಿ ಬರಂಗಾಗ್ತೈತೆ ಇವಾಗ. ನೋಡಿ, ಯಾರೋ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಅವ್ರ ಹೆಸರು ಹೇಳಲ್ಲ, ಅವರು ತಮಿಳ್ನಾಡಿಂದ ಮೆಸೇಜ್ ಮಾಡಿರೋದು. ನಿಮ್ಮ ಯೂಟ್ಯೂಬ್ ಚಾನಲ್ ವ್ಲಾಗ್ ಡೈಲಿ ನೋಡ್ತೀನಿ, ತುಂಬ ಚೆನ್ನಾಗಿದೆ. ನಾನು ಕನ್ನಡ ಕಲಿತಾ ಇದ್ದೀನಿ ನಿಮ್ಮ ವ್ಲಾಗ್ಸ್ ನೋಡಿ ನೋಡಿ. ನಾನು ತುಂಬ ವರ್ಡ್ಸ್ ಲರ್ನ್ ಮಾಡ್ತೆ ಅಂತ ಕಳಿಸಿದ್ದಾರೆ. ಆದರೆ ನನಗೆ ಸ್ವಲ್ಪ ವರ್ಡ್ಸ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಸಮ್ಟೈಮ್ಸ್. ಕ್ಯಾನ್ ಯು ಪ್ಲೀಸ್ ಆ್ಯಡ್ ಸಬ್ಟೈಟ್? ಸಾರಿ ಇಫ್ ಐ ಆಮ್ ರಾಂಗ್ ಅಂತೆ. ನೋ. ಓ ಮೈ ಗಾಡ್, ಸಖತ್ ಖುಷಿ ಆಯಿತು ನಿಮ್ಮ ಮೆಸೇಜ್ ನೋಡಿ, ಈಗಷ್ಟೇ ಬಂದಿದೆ ಅದು. ಏನು ಹೇಳ್ತೀರ ರೀ? ಸೂಪರ್. ಎದುರುಗಡೆ ಸಿಕ್ಕಾಗಲೇ ಹೇಳ್ತಾರೆ. ನೋಡಿದ್ರಾ? ನಾವು ಅಯ್ಯೋ ನನ್ನ ಅಪ್ಪನೇ, ನನ್ನ ಅಮ್ಮ ಶಾಮಿ ಕುಟ, ಅಮ್ಮ ಬಂಗಾಡವೇ. ನಾನು ಮುದ್ದು ಮಾಡ್ತಿರೋದು ನೋಡಿ ನೀನು ರೆಕಾರ್ಡ್ ಮಾಡ್ತಾ, ನೀನು ರೆಕಾರ್ಡ್ ಮಾಡ್ತಿರೋದು ನೋಡಿ ನಾನು ಮುದ್ದು ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲ, ಹೆಂಗಿದ್ರು ರೆಕಾರ್ಡ್ ಮಾಡ್ಕೊಂತಾಳೆ ಅಂತ ಬಂದು ನೀನು ಮುದ್ದು ಮಾಡ್ತಾ ಇರೋದು. ನೀನು ಎತ್ತುತ್ತಾ ಇರೋದು ಪಾಪ. ಅಯ್ಯೋ ನಿದ್ದೆ ಬರ್ತಾ ಇದೆ ಅಬ್ಬು. ಮಾಡಿ ನಾನು ಇಂಟ್ರೋ ಕಟ್ಟಾಗ ಒಂದು ಒಳ್ಳೆ ವಿಡಿಯೋ ಸಿಕ್ತು. ಇನ್ನೊಂದು ಸ್ಟೆಪ್ ಹಾಕ್ಬಿಡು. ನಾನು ಹಂಗಲ್ಲ, ಹಂಗೆ ಕ್ಯೂಟಾಗೆಲ್ಲ ಹಾಕಿದ್ರೆ ಹಾಕೋಕ್ಕಾಗಲ್ಲ ಜೋಶಲ್ಲಿ.
ಹೊಡಿತಾ ಇದಾರೆ ನನ್ಗೆ. ಕಂಟೆಂಟ್ ಮಾಡಲ್ಲ ಬಾರಿ ಇದು ಬಾ ತಿನ್ಬಿಟ್ಟು ಸುಸ್ತಾಗ್ಬಿಟ್ಟಿದೆ ಕಲಾ. ಇದಂಗಿದೆ ಟೇಸ್ಟ್ ಅಷ್ಟು ಇಷ್ಟ ಚೆನ್ನಾಗೈತಾ ಅಂದ್ರೆ ಪಾಸ್ತಾ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅದಕ್ಕೆ ಕಷ್ಟಪಡ್ಕೊಂಡು ಹಾಗಾದ್ರೆ ಎಲ್ಲರಿಗೂ ಇಷ್ಟ ಆಗಲ್ಲ ತಾನೇ. ನೋಡ್ದ ಸುಮ್ನೆ ಹೇಳ್ತಾ ಇರೋದು. ಅವಳಿಗೆ ಇಷ್ಟ ಆಯ್ತಾ ಇಷ್ಟ ಆಗಿಲ್ವ ನಾನು ಹೇಳ್ತೀನಿ ನನಗೆ. ಇಷ್ಟ ಆದ್ರೆ ರಿಯಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಅಕ್ಕ ಸಕ್ಕತ್ತಾಗಿದೆ ಅಕ್ಕ ಚೆನ್ನಾಗಿತ್ತಕ್ಕ ಅಂತ ಅಂತಾಳೆ. ಅದೆಲ್ಲರಿಗೂ ಇಷ್ಟ ಆಗಲ್ಲ, ಆಗ್ಬೇಕಂತ ಏನಿಲ್ಲ ಅಲ್ವಾ. ಇವತ್ತು ವಿಡಿಯೋ ಮಾಡ್ಕೊಬೇಕಾಗಿತ್ತಾ, ಐ ಮೀನ್ ಇವತ್ತು ಆಚೆ ಹೋಗ್ಬೇಕಾಗಿತ್ತಾ, ಆಗಲೇ ಇಲ್ಲ, ಆಗ್ತಾನೇ ಇಲ್ಲ. ಏನೋ ಗೊತ್ತಿಲ್ಲ, ಫುಲ್ ನಿದ್ರೆಯಿಂದ ಎದ್ದೇಳಕ್ಕೆ ಆಗೋದಿಲ್ಲ ಗೊತ್ತಾ. ಹಿಂಗಾಗುತ್ತಾ, ಹೊಸ ಸಿಂಪ್ಟಮ್ ಇದು ನನಗೆ. ಕಮೆಂಟಲ್ಲಿ ಹೇಳಿ ನನಗೆ. ಈಗ ಮೂಡ್ ಎನ್ಹಾನ್ಸ್ ಮಾಡ್ಕೊಳಕ್ಕೆ ಐಸ್ ಕ್ರೀಮ್ ತಿಂತಾಯಿದ್ದೀನಿ ನೋಡಿ, ಫುಲ್ ಡೌನು. ಏನು ತಿಂತೀರಾ ರಾತ್ರಿಗೆ? ಏನು ಲೈಟಾಗಿ? ಅದೇ ಏನು ಹೇಳಿ. ನೋ ಐಡಿಯಾ, ನಾನು ಹೇಳಿದ್ದೀನಿ. ಗೆಟ್ ಐಡಿಯಾ. ಫೂ ಮಾಡಕ್ಕೆ ಹೇಳಿದ್ರಿ ನೀವು, ಸಾರು ಮಾಡಿ. ರೂಮ್ಗೆ ಓಡಾಡಬೇಕು ಅಂತ ಇದ್ದೀರಾ, ಅಲ್ಲೆಲ್ಲ ಓಡಾಡ್ಬಿಟ್ಟು ಬನ್ನಿ. ಬಾ ಹೋಗೋಣ ಅನ್ನೋದು ಆ ರೂಮ್ಗೆ ಹೋಗೋದು, ಬಾ ಹೋಗೋಣ ಅನ್ನೋದು ಈ ರೂಮ್ಗೆ ಹೋಗೋದು, ಗೊತ್ತಾ? ನೋಡಿ ಮತ್ತೆ ಹೋಗೋರೆ, ಮತ್ತೆ ಏನಕ್ರಿ ಹೋಗಿದ್ದೀರಾ? ಮತ್ತೇನಕ್ಕೆ ಹೋಗಿದ್ದೀರಾ? ಅಯ್ಯೋ ದೇವ್ರೆ, ಇಲ್ಲೇ ಮನೆ ಸುತ್ತಮುತ್ತ ಹೋಗಕ್ಕೆ ವಾಚು, ಉಂಗ್ರ, 3 ಸಲ ಬಾತ್ರೂಮ್. ಹೌದಾ? ಆಡ್ಕೊಂತಿಲ್ಲ, ನಾನು ಕೇಳ್ತಾ ಇದ್ದೀನಿ. ಈಗ ಆಚೆ ಹೋಗ್ತಾ ಇದೀವಿ, ನಡೀರಿ. ಡಾರ್ಲಿಂಗ್ಸ್ಗೆ ಏನ್ ತೋರಿಸ್ಬೇಕು? ಇವತ್ತು ಕುಡ್ಕೊಂಡ್ ಬಂದಿದ್ದೀರಾ? ಟೈಮ್ ಎಷ್ಟು ಅನ್ಕೊಂಡಿದ್ದೀರಾ? ಮಧ್ಯಾಹ್ನ ಏನ್ ಅಲ್ಲ ಕಿಚ್ಚಾಡ್ತಿದ್ಯಾ? ನಾನು ಏನಾದ್ರೂ ಮಾಡ್ಕೊಡ್ಲ ಚಿನ್ನು ಮುದ್ದು ಬಂಗಾರ? ಫೋಕಸ್ ಆಗಲ್ಲ. ಇಲ್ಲೇ ಲೋಕಲ್ ಅಲ್ಲಿ ಅಂತಂದಲ್ಲ, ಅದಕ್ಕೆ ಬೇಕು ತಂದೆ. ನಾನ್ ನಿಮಗೆ ಹೇಳಿದ್ದು, ನೀವು ಅಷ್ಟು ರೆಡಿ ಆಗ್ತಾರ ಅದಕ್ಕೆ ಹೇಳಿದೆ. ಅದೆಲ್ಲ ಹೋಗೋದು ಬೈಕಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನೀ ಎಲ್ಲಿಗೂ ಹೇಳ್ತೀಯ ಅಲ್ಲಿಗೆ. ನೋಡಿ, ಪ್ರೆಗ್ನೆಂಟ್ ಆಗಿರೋ ಹುಡುಗಿನ ಬೈಕಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಏನೂ ಇಲ್ಲ, ದೂರ ಏನಾರ ಹೋದ್ರೆ ಬೈಕಲ್ಲಿ ಹೋಗ್ತಾರೆ. ಕಾರ್ ಇದೆ ಅಲ್ವಾ ಈಗ ನಿಮ್ಮ ಹತ್ರ? ಸ್ಕರ್ಟ್ ಹಾಕೊಂಡಿದ್ದೀನಿ ನಾನು, ಸೊ ಹೀಗೆ ಕೂರ್ಬೇಕು ಸೈಡಲ್ಲಿ. ಆಂಟಿ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಅದೇ ಹೇಳ್ತಾ ಇರುತ್ತೆ, ಸಾವಂತಿಗೆ 5 ರೂಪಾಯಿ ಆ ಥರ. ಸಂಸಾರಸ್ಥ ಇದು ಅಷ್ಟೇ, ನಂಗೆ ತುಂಬ ಇಷ್ಟ, ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದು. 140ನೇ ಕಾಸ್ಟ್ಲಿ. ಎಷ್ಟೊತ್ತಿಗೆ ಬರ್ತಾರಂತೆ? ಅಣ್ಣ ಒಬ್ರೇನಾ? ಅಣ್ಣ ಒಬ್ರೆ ಹೆಂಗೆ ಬರ್ತಾರೆ? ಅಲ್ಲ, ನೀವ್ ಹೇಳಿದ್ ನೋಡಿದ್ರೆ ನಾಳೆ ಸಂಜೆ ಬಾವ ಬರ್ತಾರಂತೆ ಅಂದ್ರೆ. ಆದಿವ್ ಹೇಗಿದ್ದಾನಂತೆ? ನಾಳೆ ಅಕ್ಕ ಬಾವ ಆದಿವ್ ಬರ್ತಾ ಇದಾರಂತೆ, ಖರೆ ಬಂದಿದೆ ನಮ್ಗೆ. ಜಾಸ್ತಿ ದಿನ ರಜಾ ಕೊಟ್ಟಿದ್ದೀರಾ ಬಾವ?
2 ಮತ್ತೆ 3 5 ದಿನ ಆಲ್ರೆಡಿ. ಓಕೆ ಓಕೆ ಬಾಬಾ. ಓಕೆ ಮಚ್ಚ, ಸಿ ಯು ಟುಮಾರೋ. See you ಅಣ್ಣ. ಸಿ ಯು ಆಲ್ಯ. ಓಕೆ Bye. ಬಾಯ್. ಓಕೆ ಬಾಯ್ ಬಾಯ್. ಇದು ಅದು ಸೀತಾಫಲ, ನನ್ನ ಫೇವ್ರೆಟ್. ಫುಲ್ ಗಟ್ಟಿ ಇದೆ. ಹಣ್ಣಾಗಿರೋದನ್ನ ಇಲ್ಲೆಲ್ಲ ಪರ್ಚೇಸ್ ಮಾಡೇ ಇಲ್ಲ ಅಲ್ಲ. ನಾನು ದೊರೆ ಮೊಮ್ಮಗಳು ನಾನು. ಡಾರ್ಲಿಂಗ್ಸ್, ಇದೇ ಸತ್ಯ. ಇವ್ರಿಗೆ ಹೊರಗಡೆ ಪರ್ಚೇಸ್ ಮಾಡಿ ರೂಢಿ ಇಲ್ಲ. ಯಾವ್ದ್ರ ಬೆಲೆ ಹೆಂಗಿರುತ್ತೆ, ಹೆಂಗ್ ಪರ್ಚೇಸ್ ಮಾಡೋದು ಅಂತೂ ಗೊತ್ತಿಲ್ಲ. ಯಾವಾಗ್ಲೂ ನಮ್ಮ ತಂದೆ ತರ್ತಾ ಇದ್ರು ಅಥವಾ ನಮ್ಮ ತಾಯಿ ತರ್ತಾ ಇದ್ರು. ಸೊ ಅದು ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ, ಗೊತ್ತಿಲ್ಲ. ಬೆಂಗಳೂರಿಗೆ ಬಂದಿದ್ರಲ್ವಾ, ಸೊ ಅವಾಗ ತಗೊಳ್ಳೋ ಆಪರ್ಚುನಿಟಿ ಸಿಕ್ಕಿತ್ತು, ಅದಕ್ಕೆ ಗೊತ್ತಾಯ್ತು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾಕಂದ್ರೆ ಅಪ್ಪ ಎಲ್ಲ ತಂದ್ಬಿಡ್ತಿದ್ರು ಸಂಜೆನೆ. ನಾವು ಅಂಗಡಿಗೆ ಹೋಗೋದೇನು ಇರ್ತಿರ್ಲಿಲ್ಲ. ಅಂಗಡಿಗೆ ಹೋಗ್ತಿದ್ದೆ ಸಣ್ಣ ಪುಟ್ಟ ಐಟಮ್ಸ್ ತರೋದಕ್ಕೆ, ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಗೊತ್ತಿಲ್ಲ ನನಗೆ. ಆಮೇಲೆ ಸಂಜೆ ಮೇಲೆಲ್ಲ ಆಚೆನೆ ಕಳಿಸ್ತಾ ಇರಲಿಲ್ಲ, ಆ ಥರ ಎಲ್ಲ ಇತ್ತು. ಮಾಡಿಲ್ಲ. ಚೆನ್ನಾಗಿದೆ. ಆದರೆ ಆ ಕಡೆ ತಗೋಬೇಕು ಅನ್ಸುತ್ತೆ. ಇದೊಂಚೂರು ಹುಳಿ ಇದೆ. ತೊಗೊಳ್ಳಿ. ಎಷ್ಟಾಯ್ತು? ಗ್ರೇಪ್ಸೇ ಜಾಸ್ತಿ. ಗ್ರೇಪ್ಸು ಕೆಜಿ 350 ಅಲ್ಲ 370. ಏನಪ್ಪ ರಾಜು? ನಾನು ಯಾವಾಗಲೂ ಅಬ್ಸರ್ವ್ ಮಾಡಿದ್ದೀನಿ, ನಾನು ಬಂದಾಗ ಎಲ್ಲ ಖಾಲಿ ಇತ್ತು. ನಾನು ಬಂದೋದಾಗಲೆಲ್ಲ ನೋಡ ತಿರ್ಸುತ್ತೆ ಪ್ಯಾನ್ ಮೇಡಮ್ ಎಷ್ಟು ಜನ. ಇದು ಒನ್ ಟೈಮ್ ಅಲ್ಲ, ಯಾವಾಗ್ಲೂ ನಾನು ಬಂದು ಹೋದ್ರೇ ಲಕ್ಷ್ಮಿ ಅವರಿಗೆ. ಸ್ವಲ್ಪ ನನ್ನ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡಿ. ಅದೇ ಸತ್ಯ, ಅದೇ ನಿತ್ಯ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರಿದೇ ಹೋಗ್ಬೇಕಂತೆ. ಹಂಗಂತ ಹೇಳಿದ್ರು, ಹೇಳ್ತಾರೆ ಅಂತ ಹೇಳಿದ್ರು. ನಾನು ಹೇಳಿದ ಆ್ಯಕ್ಚುಲಿ ನಿಜ, ಎಷ್ಟೊಂದು ಕಡೆ ಹೇಳ್ತಾರೆ ಅವಾಗ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಅಂತ ಅಂದರೆ ಕರಿದೇನು ಕೂಡ ಹೋದರೆ ಪುಣ್ಯ ಅಂತ. ಓ, ಇದು ನನ್ನ ಹತ್ರನೂ ಇದೆ, ಮನೇಲಿದೆ, ತುಳಸಿ ಹತ್ರ ಇದೆ. ನೈಸ್. ರಿಟರ್ನ್ ಗಿಫ್ಟ್. ಫ್ಲಾಟಿಗೆಲ್ಲ ಹೊಸೊಬ್ರು ಬರ್ತಾ ಇದ್ದಾರೆ. ವೆಲ್ಕಮ್ ಎಲ್ಲರಿಗೂ. ಯಾರು ಬೇಕಾರೆ ಬರೋದ ಮನೆಗೆ? ಯಾರು ಬೇಕಾರೆ ಬರ್ಬೋದಂತೆ. ಮುಗಿದು ಎಲ್ಲನೂ ಇನ್ನೂ ಆಯ್ತಾ? ಡಾರ್ಲಿಂಗ್ಸ್, ಏನು ಗೊತ್ತಾ, ಇಲ್ಲಿ ತಪ್ಪಾಗಿರೋದು ಪದ್ಮಂಗೆ ಇಷ್ಟ ಆಗಿಲ್ಲ ಪಾಸ್ತಾ. ಪದ್ಮಂಗೆ ಏನಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ಅವಳಿಗೆ ಹಾಲು ರಿಲೇಟೆಡ್ ಏನಾದ್ರು ಇದು ಇಷ್ಟ. ಪಾಸ್ತಾ ಇಷ್ಟ ಆಗಲ್ಲ. ಹೌದು, ಓಕೆ. ಸೊ ಅದು ಇಷ್ಟ ಆಗ್ತೀನಿ. ಇಷ್ಟ ಆಗದೆ ಏನು ಪರವಾಗಿಲ್ಲ. ಈಗ ಪದ್ಮಪುಷ್ಪ ನಾನು ತಿನ್ಕೊಂತ ಇದ್ದೀನಿ. ಪದ್ಮಪುಷ್ಪ ತಿಂತಾ ಇದ್ದೀರಾ? ಇಲ್ಲ, ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ. ಇಲ್ಲ, ಖಾಲಿ ಮಾಡ್ತಾ ಇದ್ದೀನಿ. ಓಕೆ, ಅಷ್ಟೇ. ನನ್ನ ಮಗ ಇದರಲ್ಲಿ ಆಡಾಡ್ತಾ ಇರೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಯಾಕಂದರೆ ಒಂದು ಇದು ನಾವು 90s ಕಿಡ್ಗಳ ಹಾಡ್ತಿದ್ದು ಒಂದು ಟಾಯ್. ಇದು ಈಗೆಲ್ಲ ಮಾಡರ್ನಾಗಿ ಬಂದಿದೆ, ಏನೇನೋ ಬೇರೆ 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 ಮೆಟೀರಿಯಲ್ ಬಂದಿದೆ. ಬಟ್ ಅದ್ರ ಜೊತೆಗೆ ನಮ್ಮಮ್ಮ ತಗೊಟ್ಟಿರೋದು, ಅದರಲ್ಲಿ ಆವಾಗಲಿಂದ ಆಟಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೇನೆ. ಪಾಪ ಲಿಟ್ರಲಿ ಐ ಆಮ್ ಎಂಜಾಯಿಂಗ್ ಆ್ಯಂಡ್ ಇಟ್ಸ್ ಆಲ್ಸೋ ಐ ಆಮ್ ಎಂಜಾಯ್ಡ್. ಪಾಪ ನನಗೆ ಪಾಸ್ತಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸೆಕೆಂಡ್ ಟೈಮ್
ಥ್ಯಾಂಕ್ ಯು ಸೊ ಮಚ್. ಆಕ್ಚುಲಿ ರವೆ ಇಡ್ಲಿ ಮಾಡಿದ್ವಿ, ಅವರು ಪಾಸ್ತಾ ತಿಂತಾ ಇದ್ದಾರೆ. ಎಸ್, ನಾನು ಕೇಳಿದ್ದೆ ಅಲ್ವಾ ಚಿನ್ನು, ಐ ಮೀನ್ ಡಾರ್ಲಿಂಗ್ಸ್. ಚಿನ್ನು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಏನೋ ಪ್ಲ್ಯಾನ್ ಅಂದ್ಕೊಂಡು ಆ್ಯಕ್ಚುಲಿ ಹೊರಗಡೆ ಹೋಗೋಕ್ಕಾಗಲಿಲ್ಲ, ಆ್ಯಕ್ಚುಯಲ್ ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ. ಹೋಗಿ ಹಣ್ಣು ಮಾತ್ರ ತೊಗೊಬಂದ್ವಿ. ವಿ ಹ್ಯಾಡ್ ಅ ಗುಡ್ ಡೇ. ಯಸ್. ಓಕೆ, ನನ್ನ ಸುಮಾರು ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ. ಈ ಸ್ಟುಡಿಯೋದಲ್ಲಿ ನಾನು ಹೇಳಲ್ಲ ಪಾಪ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಅದು ಮಾಡಿ. ಆನವ್ ಅವರು ಫುಲ್ ಆನಲ್ಲಿದ್ದಾರೆ. ಸೊ ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.